ಮನುಷ್ಯನಲ್ಲಿ ಎಂಡ್ಲೆಸ್ ಡಿಸೈರ್ ಇರೋದು ಸತ್ಯ. ಅನ್ಲಿಮಿಟೆಡ್ ಆಸೆಗಳು ಸತ್ಯ. ಅದಕ್ಕೆ ಟ್ರ್ಯಾಪ್ ಆಗೋದು, ಟ್ರ್ಯಾಪ್ ಆಗದೇ ಇರೋದು ನಮ್ಮ ಕೈನಲ್ಲಿ. ಎಷ್ಟೋ ಜನ ಕೋಟ್ಯಾಧೀಶ್ವರರು ಎಂಡ್ಲೆಸ್ ಡಿಸೈರ್ಗೆ ಟ್ರ್ಯಾಪ್ ಆಗಿಬಿಟ್ಟು ಬಡವ್ರ ಥರ ಫೀಲ್ ಮಾಡ್ತಿರ್ತಾರೆ. ಬಡವರೇ ವಾಸಿ, ಖುಷಿಯಾಗಿರ್ತಾರೆ ಸಿಕ್ಕಿದ್ದು ತಿನ್ಕೊಂಡು. ಇವ್ರಿಗೆ ಕೋಟಿ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ. ಯಾವಾಗಲೂ ಫೀಲಿಂಗ್ ವಾಯ್ಡ್, ಫೀಲಿಂಗ್ ಲ್ಯಾಕ್, ಯಾವಾಗಲೂ ಕೂಡ ಏನೂ ಇಲ್ಲ ಅನ್ನೋ ಹಾಗೆ ಏನನ್ನೋ ಚೇಸ್ ಮಾಡಿಕೊಂಡು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ಹಿಂಗಾಗ್ತಾ ಇದೆ? ಅವರ ಹರೈಸನ್ ನೋಡಿ, ಓ ಇದು ಮಾಯೆ, ಇದು ಅಲ್ಲಿ ತನಕ ಹೋಗೋದು ಬೇಕಿಲ್ಲ, ಇಲ್ಲಿಗೆ ಮುಗಿಬೇಕು, ಅದು ಬಾನ್ ಅಂಚು ಅಂತ ಗೊತ್ತಿಲ್ಲ. ಆಸೆಗಳು ಅಷ್ಟೇ, ಆ ಥರ ಕಾಣುತ್ತೆ. ಇನ್ನೂ ಹೋದರೆ ಅಲ್ಲೇನಿಲ್ಲ, ಮತ್ತೆ ಇನ್ನೊಂದು ಕಾಣುತ್ತೆ, ಇನ್ನೊಂದು ಬಾನ್ ಅಂಚು ಕಾಣುತ್ತೆ. ದೆರ್ ಇಸ್ ನೋ ಎಂಡ್, ಇದು ಮಾಯೆ. ಆದರೆ ಸರಿಯಾಗಿ ನಾವು ಇದನ್ನು ತಿಳ್ಕೊಂಡಾಗ ನಮಗೆ ಒಂದು ಪವರ್ ಬರುತ್ತೆ. ಅದು ನಮಗೆ ವೀಕ್ನೆಸ್ ಏನು ನಮ್ಮದು ಒಂದು ಗೊತ್ತಾಗುತ್ತೆ. ಟ್ರೂ ವೀಕ್ನೆಸ್ ಏನು? ಹ್ಯಾವಿಂಗ್ ಮೋರ್ ಇಟ್ಕೊಂಡು ಸಾಲಿಲ್ಲ, ಇನ್ನೂ ಬೇಕು, ಎಷ್ಟಿದ್ರೂ ಸಾಲದು. ಅವಾಗ ನೀವು ಏನನ್ನು ಅಪ್ರಿಷಿಯೇಟ್ ಮಾಡಲ್ಲ. ಏನಿದೆ ಅದು ನಿಮಗೆ ಸಾಕಾಗಲ್ಲ. ಯಾವಾಗಲೂ ವೇಟಿಂಗ್, ವಾಚಿಂಗ್ ಲೆಸ್, ನೋಡ್ತಾ ಇರೋದು ಕಮ್ಮಿ ಇದೆ ಅಂತ. ಒಂದೇ ಒಂದು ಧ್ಯಾನ ಮಾಡಿದರೆ ಮಾತ್ರ ನಿಮಗೆ ಆ ಕಂಟೆಂಟ್ಮೆಂಟ್ ಸಿಗುತ್ತೆ. ದಟ್ ಕಂಟೆಂಟ್ಮೆಂಟ್ ಈಸ್ ತೃಪ್ತಿ. ಅದು ಮೂಲಾಧಾರ, ಫಸ್ಟ್ ಚಕ್ರದಲ್ಲೇ. ವೆನ್ ಯು ಡೈವ್ ಡೀಪ್ ಇನ್ ಟು ಇಟ್, ಆಸೆ ಕಾಮಚಕ್ರ, ಅದು ಕಾಮ. ಅದರಲ್ಲಿ ಡೀಪ್ವಾಗಿ ಒಳಗೆ ಹೋದಾಗ ಎಂಥ ತೃಪ್ತಿ ಬರುತ್ತೆ. ಇಮ್ಮಿಡಿಯೇಟಾಗಿ ಯು ಸ್ಟಾರ್ಟ್ ಗಿವಿಂಗ್, ಯು ಸ್ಟಾರ್ಟ್ ಇನ್ಕ್ಲೂಡಿಂಗ್ ಎವ್ರಿಬಡಿ, ಯು ಸ್ಟಾರ್ಟ್ ಟಾಲರೇಟಿಂಗ್ ಎವ್ರಿವನ್, ಯು ಸ್ಟಾರ್ಟ್ ಲವ್ವಿಂಗ್ ಎವ್ರಿವನ್. ಇದೆಲ್ಲ ಬಂದ್ಬಿಟ್ಟಾಗ ನಿನ್ನ ಆಸೆ ತೃಪ್ತಿ ಇದೆ ಅಂತ ಅರ್ಥ. ಯು ಆರ್ ಫುಲ್ಫಿಲ್ಡ್ ಅಂತ.